ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮ್ಗೆ ಯೂಸ್ಫುಲ್ ಅನ್ಸಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರು ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಶೇರ್ ಮಾಡಿ. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಅಂಥ ಟಾಪಿಕ್ ಬಂದು ಆಸ್ಮೋಸಿಸ್ ಬಗ್ಗೆ. ಇದು ಆಸ್ಮೋಸಿಸಲ್ಲಿ ಥರ್ಡ್ ವಿಡಿಯೋ. ಸೊ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಅಂಥ ಕಾನ್ಸೆಪ್ಟ್ ಏನು ಅಂತಂದರೆ ಡಿಟರ್ಮಿನೇಷನ್ ಆಫ್ ಆಸ್ಮೆಟಿಕ್ ಪ್ರೆಷರ್. ಸೊ ಡಿಟರ್ಮಿನೇಷನ್ ಆಫ್ ಆಸ್ಮೆಟಿಕ್ ಪ್ರೆಷರಲ್ಲಿ ತುಂಬ ಮೆಥಡ್ಸ್ ಇದೆ. ಪಾಪ್ಯುಲರು ಹಾಗೆಯೇ ಸಿಂಪಲ್ ಆಗಿರೋ ಅಂಥ ಮೆಥಡ್ ಯಾವುದು ಅಂತಂದರೆ ಬಾರ್ಕ್ಲಿ ಆ್ಯಂಡ್ ಆರ್ಟ್ಲಿಸ್ ಮೆಥಡ್. ಸೊ ಇವತ್ತು ಈ ವಿಡಿಯೋದಲ್ಲಿ ಬಾರ್ಕ್ಲಿಸ್ ಆ್ಯಂಡ್ ಆರ್ಟ್ಲಿಸ್ ಮೆಥಡ್ ಯೂಸ್ ಮಾಡಿ ಯಾವ ಥರ ಆಸ್ಮೆಟಿಕ್ ಪ್ರೆಷರ್ನ ಡಿಟರ್ಮೈನ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾವು ಪ್ರಿನ್ಸಿಪಲ್ನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂತಂದರೆ, ದಿಸ್ ಮೆಥಡ್ ಇನ್ವಾಲ್ವ್ಸ್ ದ ಮೆಜರ್ಮೆಂಟ್ ಆಫ್ ಎಕ್ಸ್ಟರ್ನಲ್ ಪ್ರೆಷರ್ ವಿಚ್ ಇನ್ ಜಸ್ಟ್ ಸಫಿಷಿಯಂಟ್ ಟು ಪ್ರಿವೆಂಟ್ ದ ಎಂಟ್ರಿ ಆಫ್ ಸಾಲ್ವೆಂಟ್ ಇನ್ ಟು ಸೊಲ್ಯೂಷನ್ ಥ್ರೂ ಅ ಸೆಮಿಪರ್ಮಿಯಬಲ್ ಮೆಂಬ್ರೇನ್. ದಿಸ್ ಪ್ರೆಷರ್ ಈಸ್ ಈಕ್ವಲ್ ಟು ದ ಆಸ್ಮೆಟಿಕ್ ಪ್ರೆಷರ್ ಆಫ್ ದ ಸೊಲ್ಯೂಷನ್. ಸೊ ಇಲ್ಲಿ ಪ್ರಿನ್ಸಿಪಲ್ ಏನು ಹೇಳ್ತಾ ಇದೆ ಅಂತಂದರೆ, ನೋಡಿ, ಆಸ್ಮೆಟಿಕ್ ಪ್ರೆಷರ್ನ ನಾವು ಡೈರೆಕ್ಟಾಗಿ ಮೆಜರ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೇನು ಮಾಡ್ತೀವಿ ಅಂತಂದರೆ, ಆಸ್ಮೆಟಿಕ್ ಪ್ರೆಷರ್ ಅಂದ ತಕ್ಷಣ ಏನಾಗುತ್ತೆ, ಒಂದು ಸೆಟಪ್ ಮಾಡ್ತಾ ಇದ್ದಂಗೆ ನಾವು ಏನು ತೊಗೊತಾ ಇರ್ತೀವಿ, ನಾವು ಸಾಲ್ವೆಂಟ್ ತೊಗೊಂಡು ಇನ್ನೊಂದು ಕಡೆ ಸೊಲ್ಯೂಷನ್ ತೊಗೊಂಡಿದ್ರೆ ಸೊ ಮಧ್ಯೆ ಏನು ಮಾಡ್ತೀವಿ, ಸಾಲ್ವೆಂಟು ಮತ್ತು ಸೊಲ್ಯೂಷನ್ನ ಯಾವಾಗಲೂ ಸಹ ಸೆಮಿಪರ್ಮಿಯಬಲ್ ಮೆಂಬ್ರೇನ್ ಯೂಸ್ ಮಾಡಿ ಏನು ಮಾಡ್ತೀವಿ, ನಾವು ಡಿವೈಡ್ ಮಾಡಿರ್ತೀವಿ. ಸೊ ಇಲ್ಲೇನಾಗುತ್ತೆ ಅಂತಂದರೆ, ಸಾಲ್ವೆಂಟ್ ಮಾಲಿಕ್ಯೂಲ್ಸು ಪ್ಯೂರ್ ಸಾಲ್ವೆಂಟ್ ಕಡೆಯಿಂದ ಸೊಲ್ಯೂಷನ್ ಕಡೆಗೆ ಏನಾಗುತ್ತೆ, ಪಾಸ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಥ್ರೂ ದ ಸೆಮಿಪರ್ಮಿಯಬಲ್ ಮೆಂಬ್ರೇನ್. ಸೊ ನಾವೇನು ಮಾಡ್ತೀವಿ ಅಂತಂದರೆ, ಈ ಸೊಲ್ಯೂಷನ್ ಕಡೆಯಿಂದ ಎಕ್ಸ್ಟರ್ನಲ್ ಒಂದು ಪ್ರೆಷರ್ನ ಏನು ಮಾಡ್ತೀವಿ, ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಕ್ಸ್ಟರ್ನಲ್ ಪ್ರೆಷರ್ನ ಎಲ್ಲಿ ತನಕ ಅಪ್ಲೈ ಮಾಡ್ತೀವಿ ಅಂತಂದರೆ, ಇವಾಗ ಮಾಲಿಕ್ಯೂಲ್ಸ್ ಏನಾಗ್ತಾಯಿತ್ತು, ಸಾಲ್ವೆಂಟ್ ಮಾಲಿಕ್ಯೂಲ್ಸು ಸೊ ಸಾಲ್ವೆಂಟಿಂದ ಸೊಲ್ಯೂಷನ್ ಕಡೆಗೆ ಪಾಸ್ ಆಗ್ತಾಯಿತ್ತು ಸೆಮಿಪರ್ಮಿಯಬಲ್ ಮೆಂಬ್ರೇನ್ ಥ್ರೂ. ಸೊ ಅದು ಸ್ಟಾಪ್ ಆಗೋವರೆಗೂ ಸಹ ನಾವೇನು ಮಾಡ್ತೀವಿ ಅಂತಂದರೆ, ಪ್ರೆಷರ್ನ ಅಪ್ಲೈ ಮಾಡ್ತಾ ಹೋಗ್ತೀವಿ, ಎಕ್ಸ್ಟರ್ನಲ್ ಪ್ರೆಷರ್ನ. ಸೊ ಎಕ್ಸ್ಟರ್ನಲ್ ಎಲ್ಲಿ ಈ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಪಾಸ್ ಆಗೋದನ್ನು ಸ್ಟಾಪ್ ಆಗುತ್ತೋ, ಸೊ ಆ ಪ್ರೆಷರ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದರೆ, ಈ ಎಕ್ಸ್ಟರ್ನಲ್ ಪ್ರೆಷರ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದರೆ, ಆಸ್ಮೆಟಿಕ್ ಪ್ರೆಷರ್ಗೆ ಈಕ್ವಲ್ ಆಗಿರುತ್ತೆ. ಸೊ ಈ ಥರ ನಾವೇನು ಮಾಡ್ಬೋದು ಅಂತಂದರೆ, ಆಸ್ಮೆಟಿಕ್ ಪ್ರೆಷರ್ನ ಮೆಜರ್ ಮಾಡ್ಬೋದು. ಸೊ ಪ್ರಿನ್ಸಿಪಲ್ ಏನು ಇಲ್ಲಿ, ದಿಸ್ ಮೆಥಡ್ ಇನ್ವಾಲ್ವ್ಸ್ ದ ಮೆಜರ್ಮೆಂಟ್ ಆಫ್ ಎಕ್ಸ್ಟರ್ನಲ್ ಪ್ರೆಷರ್. ಈ ಮೆಥಡ್ ಏನು ಮಾಡುತ್ತೆ ಅಂತಂದರೆ, ಎಕ್ಸ್ಟರ್ನಲ್ ಪ್ರೆಷರ್ನ ಮೆಜರ್ ಮಾಡೋದ್ರ ಮೂಲಕ ಏನು ಮಾಡುತ್ತೆ, ಆಸ್ಮೆಟಿಕ್ ಪ್ರೆಷರ್ನ ಇಲ್ಲಿ ಮೆಜರ್ ಮಾಡ್ತೀವಿ. ವಿಚ್ ಈಸ್ ಜಸ್ಟ್ ಸಫಿಷಿಯಂಟ್ ಟು ಪ್ರಿವೆಂಟ್ ದ ಎಂಟ್ರಿ ಆಫ್ ಸಾಲ್ವೆಂಟ್. ಎಷ್ಟು ಎಕ್ಸ್ಟರ್ನಲ್ ಪ್ರೆಷರ್ನ ಹಾಕ್ತೀವಿ ಅಂತಂದರೆ, ಜಸ್ಟ್ ಏನು ಮಾಡಬೇಕು, ಸಾಲ್ವೆಂಟ್ ಮಾಲಿಕ್ಯೂಲ್ಸು ಸಾಲ್ವೆಂಟಿಂದ ಸೊಲ್ಯೂಷನ್ಗೆ ಪಾಸ್ ಆಗ್ತಾ ಇರೋದು ಏನು ಮಾಡಬೇಕು, ಪ್ರಿವೆಂಟ್ ಅಥವಾ ಸ್ಟಾಪ್ ಮಾಡಬೇಕು. ನಾವು ಅಲ್ಲಿವರೆಗೂ ಸಹ ಏನು ಮಾಡ್ತೀವಿ, ಪ್ರೆಷರ್ನ ನಾವು ಅಪ್ಲೈ ಮಾಡ್ತಾ ಹೋಗ್ತೀವಿ. ಸೊ ಈ ಪ್ರೆಷರ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಆಸ್ಮೆಟಿಕ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ಸ್ಗೆ ಈಕ್ವಲ್ ಆಗಿರುತ್ತೆ. ಸೊ ದಿಸ್ ಇಸ್ ದ ಪ್ರಿನ್ಸಿಪಲ್. ಸೊ ಪ್ರಿನ್ಸಿಪಲ್ ಅರ್ಥ ಆಯಿತು ಅಂದ್ಕೊತೀನಿ. ಈ ಮೆಥಡ್ಗೆ ನಾವು ಕನ್ಸ್ಟ್ರಕ್ಷನ್ಸ್ ಅಥವಾ ಈ ಮೆಥಡ್ಗೆ ಸೆಟಪ್ ಯಾವ ಥರ ಮಾಡ್ಕೊತೀವಿ ಅಂತಂದರೆ, ಒಂದು ಸ್ಟೀಲ್ ವೆಸಲ್, ಸ್ಟ್ರಾಂಗ್ ವೆಸಲ್ ತೊಗೊತೀವಿ ಅಥವಾ ಸ್ಟೀಲ್ ವೆಸಲ್ ತೊಗೊತಾ ಇದ್ವಿ. ಇಲ್ಲಿ ಇದು ಸ್ಟೀಲ್ ವೆಸಲ್. ಈ ಸ್ಟೀಲ್ ವೆಸಲ್ಗೆ ಮಧ್ಯದಲ್ಲಿ ಏನು ಮಾಡ್ತೀವಿ ಅಂತಂದರೆ, ಪೋರಸ್ ಪಾರ್ಟ್ ಅಥವಾ ಇದನ್ನು ಪೋರ್ಸೆಲೈನ್ ಟ್ಯೂಬ್ ಅಂತಲೂ ಹೇಳ್ತೀವಿ ನಾವು. ಪೋರ್ಸೆಲೈನ್ ಟ್ಯೂಬನ್ನು ಏನು ಮಾಡ್ತೀವಿ, ನಾವು ಫಿಕ್ಸ್ ಮಾಡ್ಕೊತೀವಿ. ಇನ್ನು ನೆಕ್ಸ್ಟ್ ವಾಲ್ ಆಫ್ ದ ಪೋರಸ್ ಪಾರ್ಟ್ ಏನಿರುತ್ತೆ, ಅದಕ್ಕೆ ನಾವು ಕಾಪರ್ ಫೆರೋಸೈನೈಡ್ ತೊಗೊಂಡು ಏನು ಮಾಡ್ತೀವಿ, ನಾವು ಕೋಟ್ ಮಾಡ್ತೀವಿ. ಈ ಕಾಪರ್ ಫೆರೋಸೈನೈಡ್ ಅನ್ನೋದೇನು ಅಂತಂದರೆ, ಆರ್ಟಿಫಿಷಿಯಲು ಸೆಮಿಪರ್ಮಿಯಬಲ್ ಮೆಂಬ್ರೇನು. ಸೊ ಇದು ಕೋಟ್ ಮಾಡ್ಮೇಲೆ ಏನು ಮಾಡ್ತೀವಿ ಅಂತಂದರೆ, ಈ ಪೋರಸ್ ಪಾರ್ಟನ್ನು ಒಂದು ಸೈಡಲ್ಲಿ ಕ್ಯಾಪಿಲರಿ ಟ್ಯೂಬನ್ನು ಫಿಕ್ಸ್ ಮಾಡ್ತೀವಿ, ಇನ್ನೊಂದು ಸೈಡಲ್ಲಿ ಏನು ಮಾಡ್ತೀವಿ, ವಾಟರ್ ಅಥವಾ ಸಾಲ್ವೆಂಟ್ ರಿಸರ್ವೈರ್ನ ಫಿಕ್ಸ್ ಮಾಡ್ತೀವಿ. ಸೊ ಒಂದು ಸೈಡ್ ಕ್ಯಾಪಿಲರಿ ಟ್ಯೂಬ್, ಇನ್ನೊಂದು ಸೈಡು ವಾಟರ್ ಅಥವಾ ಸಾಲ್ವೆಂಟ್ ರಿಸರ್ವೈರ್ನ ಫಿಕ್ಸ್ ಮಾಡ್ತೀವಿ. ಇನ್ನು ಸ್ಟೀಲ್ ವೆಸಲ್ ತೊಗೊಂಡಾಗ ಈ ಸ್ಟೀಲ್ ವೆಸಲ್ಗೆ ಏನು ಮಾಡ್ತೀವಿ, ಒಂದು ಪಿಸ್ಟಾನು ಹಾಗೇನೆ ಪ್ರೆಷರ್ ಗಾಜನ್ನು ಈ ಫಿಗರಲ್ಲಿ ಯಾವ ಥರ ತೋರಿಸ್ತಾ ಇದೆ ಆ ಥರ ಏನು ಮಾಡ್ತೀವಿ, ಫಿಕ್ಸ್ ಮಾಡ್ಕೊತೀವಿ. ಇದೆಲ್ಲ ಫಿಕ್ಸ್ ಆದಮೇಲೆ ಏನು ಮಾಡ್ತೀವಿ ಅಂತಂದರೆ, ನೋಡಿ, ಸಾಲ್ವೆಂಟ್ ಬಂದು ಅಥವಾ ವಾಟರ್ನ ನಾವೇನು ಮಾಡ್ತೀವಿ, ಪೋರಸ್ ಪಾರ್ಟಲ್ಲಿ ತೊಗೊತೀವಿ. ಹಾಗೆ ಸೊಲ್ಯೂಷನ್ಸು ಮೇ ಬಿ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಇರ್ಬೋದು ಅಥವಾ ಶುಗರ್ ಸೊಲ್ಯೂಷನ್ ಇರ್ಬೋದು, ಯಾವುದಾದ್ರೂ ಒಂದು ಸೊಲ್ಯೂಷನ್ ಏನು ಮಾಡ್ತೀವಿ ಅಂತಂದರೆ, ನಾವು ಇಲ್ಲಿ ಸ್ಟೀಲ್ ವೆಸಲಲ್ಲಿ ತೊಗೊತೀವಿ. ಓಕೆ, ಸ್ಟೀಲ್ ವೆಸಲಲ್ಲಿ ಸೊಲ್ಯೂಷನ್ ತೊಗೊತೀವಿ, ನಾವು ಪೋರಸ್ ಪಾರ್ಟಲ್ಲಿ ಸಾಲ್ವೆಂಟ್ ತೊಗೊತೀವಿ. ಇದಾದ ತಕ್ಷಣ ಏನಾಗುತ್ತೆ ಅಂತಂದರೆ, ಆಸ್ಮೋಸಿಸ್ ಪ್ರೋಸೆಸ್ಸು ಸ್ಟಾರ್ಟ್ ಆಗುತ್ತೆ. ಆಸ್ಮೋಸಿಸ್ ಪ್ರೋಸೆಸ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಏನಾಗುತ್ತೆ, ಈ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಪ್ಯೂರ್ ಸಾಲ್ವೆಂಟ್ ಅಂದರೆ ಪೋರಸ್ ಪಾರ್ಟಿಂದ ಸೊಲ್ಯೂಷನ್ಸ್ ಕಡೆಗೆ ಅಂತಂದರೆ ಸ್ಟೀಲ್ ವೆಸಲ್ ಕಡೆಗೆ ಸೆಮಿಪರ್ಮಿಯಬಲ್ ಮೆಂಬ್ರೇನ್ ಥ್ರೂ ಏನಾಗುತ್ತೆ, ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಮೂವ್ ಆಗ್ತಾ ಇರುತ್ತೆ ಪಾರ್ಟಿಕಲ್ಸ್. ಸೊ ಇದು ಮೂವ್ ಆಗ್ತಾ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ನಾವು ಕ್ಯಾಪಿಲರಿ ಟ್ಯೂಬ್ ಏನು ಫಿಕ್ಸ್ ಮಾಡಿದ್ದು ಒಂದು ಸೈಡಲ್ಲಿ, ಈ ಕ್ಯಾಪಿಲರಿ ಟ್ಯೂಬಲ್ಲಿ ಏನಾಗುತ್ತೆ ಅಂತಂದರೆ, ವಾಟರ್ ಲೆವೆಲ್ ಏನಿತ್ತು ಅದು ಡಿಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಡಿಕ್ರೀಸ್ ಏನು ಇಂಡಿಕೇಟ್ ಮಾಡ್ತಾ ಇದೆ, ಆಸ್ಮೋಸಿಸ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಸೊ ಸಾಲ್ವೆಂಟ್ ಮಾಲಿಕ್ಯೂಲ್ಸು ಪೋರಸ್ ಪಾರ್ಟಿಂದ ಸ್ಟೀಲ್ ವೆಸಲ್ ಕಡೆಗೆ ಮೂವ್ ಆಗ್ತಾ ಇದೆ ಅನ್ನೋದನ್ನು ಇದು ಇಂಡಿಕೇಟ್ ಮಾಡುತ್ತೆ. ಇದಾದಮೇಲೆ ಏನು ಮಾಡ್ತೀನಿ ನಾನು, ಪಿಸ್ಟನ್ ಏನು ಇಲ್ಲಿ ಸೊಲ್ಯೂಷನ್ಗೆ ಒಂದು ಪಿಸ್ಟನ್ ಫಿಕ್ಸ್ ಮಾಡಿದ್ದೆ ಅಲ್ವಾ ನಾನು, ಈ ಪಿಸ್ಟನ್ನ ಯೂಸ್ ಮಾಡಿ ಏನು ಮಾಡ್ತೀನಿ, ಪ್ರೆಷರ್ನ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಪ್ರೆಷರ್ನ ಎಷ್ಟು ಅಪ್ಲೈ ಮಾಡ್ತಾ ಇರ್ತೀನಿ ಅಂತಂದರೆ, ನೋಡಿ, ಈ ಕ್ಯಾಪಿಲರಿ ಟ್ಯೂಬಲ್ಲಿ ಲೆವೆಲ್ ಏನಾಗ್ತಾಯಿತ್ತು, ಡಿಕ್ರೀಸ್ ಆಗ್ತಾಯಿತ್ತಲ್ಲ, ಇದು ಸ್ಟಾಪ್ ಆಗಬೇಕು. ಇದು ಸ್ಟಾಪ್ ಆಗೋವರೆಗೂ ಸಹ ನಾನು ಏನು ಮಾಡ್ತೀನಿ, ಪ್ರೆಷರ್ನ ಅಪ್ಲೈ ಮಾಡ್ತಾ ಹೋಗ್ತೀನಿ. ಸೊ ಇದು ಸ್ಟಾಪ್ ಆದ ತಕ್ಷಣ ಏನು ಮಾಡ್ತೀನಿ, ಪ್ರೆಷರ್ ಅಪ್ಲೈ ಮಾಡೋದನ್ನು ಸ್ಟಾಪ್ ಮಾಡ್ತೀನಿ. ಅದು ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂತ, ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ,
ಆಸ್ಮೋಸಿಸ್ ಪ್ರೋಸೆಸ್ಸು ಸ್ಟಾಪ್ ಆಗಿದೆ. ಅಂದರೆ ಸಾಲ್ವೆಂಟ್ ಮಾಲಿಕ್ಯೂಲ್ಸು ಪೋರಸ್ ಪಾರ್ಟಿಂದ ಸ್ಟೀಲ್ ವೆಸಲ್ ಕಡೆಗೆ ಮೂವ್ ಆಗ್ತಾ ಇತ್ತಲ್ಲ ನೋಡಿ, ಅದು ಸ್ಟಾಪ್ ಆಗಿದೆ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಏನು ಮೆಜರ್ ಮಾಡಿ ಎಲ್ಲಿಗೆ ಇವಾಗ ಪ್ರೆಷರ್ನ ಏನು ಮಾಡೋದು, ಅಪ್ಲೈ ಮಾಡೋದನ್ನು ಸ್ಟಾಪ್ ಮಾಡೋದು, ಆ ಪ್ರೆಷರ್ ಎಷ್ಟು ಅಪ್ಲೈ ಮಾಡಿದ್ದು ಅನ್ನೋದನ್ನು ನಾವು ಈ ಪ್ರೆಷರ್ ಗಾಜ್ ಯೂಸ್ ಮಾಡಿ ಏನು ಮಾಡ್ತೀವಿ, ನೋಟ್ ಡೌನ್ ಮಾಡ್ಕೊತೀವಿ. ಸೊ ಇವಾಗ ನಾವು ಅಪ್ಲೈ ಮಾಡಿರೋ ಅಂಥ ಎಕ್ಸ್ಟರ್ನಲ್ ಪ್ರೆಷರು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದರೆ ನೋಡಿ, ಸೊ ಅದು ಆಸ್ಮಟಿಕ್ ಪ್ರೆಷರ್ಗೆ ಈಕ್ವಲ್ ಆಗಿರುತ್ತೆ. ಸೊ ಈ ರೀತಿ ನಾವೇನು ಮಾಡ್ತೀವಿ ಅಂತಂದರೆ ಆಸ್ಮಟಿಕ್ ಪ್ರೆಷರ್ನ ಬಾರ್ಕ್ಲಿ ಆರ್ಟ್ಲಿಸ್ ಮೆಥಡ್ ಯೂಸ್ ಮಾಡಿ ನಾವೇನು ಮಾಡ್ತೀವಿ, ಡಿಟರ್ಮೈನ್ ಮಾಡ್ತೀವಿ. ಸೊ ಇಲ್ಲಿ ನೋಡೋಣ ಇವಾಗ ಕನ್ಸ್ಟ್ರಕ್ಷನ್ಸು. ದ ಆಪರೇಟರ್ಸ್ ಕನ್ಸಿಸ್ಟಿಂಗ್ ಆಫ್ ಅ ಸ್ಟ್ರಾಂಗ್ ವೆಸಲ್ ಮೇಡ್ ಅಪ್ ಆಫ್ ಸ್ಟೀಲ್ ಇಂಟು ವಿಚ್ ಅ ಪೋರಸ್ ಪಾರ್ಟ್ ಇಸ್ ಫಿಟ್ಟೆಡ್. ಸೊ ಇಲ್ಲೇನು ಮಾಡ್ತೀವಿ, ಸ್ಟೀಲ್ ವೆಸಲ್ ತೊಗೊತೀವಿ, ಸ್ಟೀಲ್ ವೆಸಲ್ಗೆ ಏನು ಮಾಡ್ತೀವಿ, ಪೋರಸ್ ಪಾರ್ಟನ್ನು ಏನು ಮಾಡ್ತೀವಿ, ಮಧ್ಯದಲ್ಲಿ ಫಿಕ್ಸ್ ಮಾಡ್ತೀವಿ. ನೆಕ್ಸ್ಟ್ ದ ವಾಲ್ ಆಫ್ ದ ಪೋರಸ್ ಪಾರ್ಟ್ ಆರ್ ಕೋಟೆಡ್ ವಿತ್ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೈನ್ ಆಫ್ ಕಾಪರ್ ಫೆರೋಸೈನೈಡ್. ಇನ್ನು ವಾಲ್ ಆಫ್ ದ ಪೋರಸ್ ಪಾರ್ಟ್ಗೆ ನಾವೇನು ಮಾಡ್ತೀವಿ, ಕಾಪರ್ ಫೆರೋಸೈನೈಡನ್ನು ಏನು ಮಾಡ್ತೀವಿ, ನಾವು ಕೋಟೆಡ್ ಮಾಡ್ತೀವಿ. ಸೊ ಈ ಕಾಪರ್ ಫೆರೋಸೈನೈಡ್ ಅನ್ನೋದು ಒಂದು ಸೆಮಿ ಪರ್ಮಿಯಬಲ್ ಆರ್ಟಿಫಿಷಿಯಲ್ ಸೆಮಿ ಪರ್ಮಿಯಬಲ್ ಮೆಂಬ್ರೈನ್. ಓಕೆ, ನೆಕ್ಸ್ಟ್ ದ ಪೋರಸ್ ಪಾರ್ಟ್ ಇಸ್ ಫಿಟ್ಟೆಡ್ ವಿತ್ ಅ ಕ್ಯಾಪಿಲರಿ ಟ್ಯೂಬ್ ಆನ್ ಒನ್ ಸೈಡ್ಗೆ ಕ್ಯಾಪಿಲರಿ ಟ್ಯೂಬನ್ನು ಫಿಟ್ ಮಾಡ್ತೀವಿ ಆ್ಯಂಡ್ ವಾಟರ್ ರಿಸರ್ವೈರ್ ಆನ್ ದ ಅದರ್. ಇನ್ನೊಂದು ಸೈಡಿಗೆ ಏನು ಮಾಡ್ತೀವಿ, ವಾಟರ್ ರಿಸರ್ವೈರ್ ಅಥವಾ ಸಾಲ್ವೆಂಟ್ ರಿಸರ್ವೈರ್ನ ಫಿಕ್ಸ್ ಮಾಡ್ತೀವಿ. ದ ಸ್ಟೀಲ್ ವೆಸಲ್ ಇಸ್ ಫಿಟ್ಟೆಡ್ ವಿತ್ ಅ ಪಿಸ್ಟನ್. ಸ್ಟೀಲ್ ವೆಸಲ್ನ ಯಾವುದಕ್ಕೆ ಫಿಟ್ ಮಾಡ್ತೀವಿ, ಪಿಸ್ಟನ್ನು ಮತ್ತು ಪ್ರೆಷರ್ ಗಾಸ್ಗೆ ಫಿಕ್ಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ವಾಟರ್ ಆ್ಯಂಡ್ ಸೊಲ್ಯೂಷನ್ಸ್ ಆರ್ ಟೇಕೆನ್ ಇನ್ ದ ಪೋರಸ್ ಪಾರ್ಟ್ ಆ್ಯಂಡ್ ಸ್ಟೀಲ್ ವೆಸಲ್ ರೆಸ್ಪೆಕ್ಟಿವ್ಲಿ. ಸೊ ವಾಟರ್ನ ಎಲ್ಲಿ ತೊಗೊತೀವಿ ನಾವು, ಪೋರಸ್ ಪಾರ್ಟಲ್ಲಿ ತೊಗೊತೀವಿ. ಸೊಲ್ಯೂಷನ್ಸನ್ನು ಎಲ್ಲಿ ತೊಗೊತೀವಿ ನಾವು, ಸ್ಟೀಲ್ ವೆಸಲಲ್ಲಿ ತೊಗೊತೀವಿ. ಡ್ಯೂ ಟು ಆಸ್ಮೋಸಿಸಿಂದ ಏನಾಗುತ್ತೆ, ವಾಟರ್ ಟೆನ್ಸ್ ಟು ಮೂವ್ ಇನ್ ಟು ಸ್ಟೀಲ್ ವೆಸಲ್ ಫ್ರಮ್ ದ ಪೋರಸ್ ಪಾರ್ಟ್ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೈನ್. ಸೊ ಇಲ್ಲಿ ಏನಾಗುತ್ತೆ, ವಾಟರ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಪೋರಸ್ ಪಾರ್ಟಿಂದ ಸ್ಟೀಲ್ ವೆಸಲ್ ಕಡೆಗೆ ಸೆಮಿ ಪರ್ಮಿಯಬಲ್ ಮೆಂಬ್ರೈನ್ ಥ್ರೂ ಏನಾಗುತ್ತೆ, ಅದು ಮೂವ್ ಆಗ್ತಾ ಇರುತ್ತೆ. ಓಕೆ, ಇಟ್ ಈಸ್ ಇಂಡಿಕೇಟೆಡ್ ಬೈ ದ ಫಾಲ್ ಇನ್ ವಾಟರ್ ಲೆವೆಲ್ಸ್ ಇನ್ ದ ಕ್ಯಾಪಿಲರಿ ಟ್ಯೂಬ್. ಇದನ್ನು ಯಾವ ಥರ ಇಂಡಿಕೇಟ್ ಮಾಡುತ್ತೆ ಅಂತಂದರೆ, ನಾವು ಕ್ಯಾಪಿಲರಿ ಟ್ಯೂಬಲ್ಲಿರೋ ಅಂಥ ವಾಟರ್ ಲೆವೆಲ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಇದರಿಂದ ಗೊತ್ತಾಗುತ್ತೆ. ನೆಕ್ಸ್ಟ್ ದಿಸ್ ಫ್ಲೋ ಆಫ್ ವಾಟರ್ ಇಸ್ ಸ್ಟಾಪಡ್ ಬೈ ಅಪ್ಲೈಯಿಂಗ್ ದ ಪ್ರೆಷರ್ ಆನ್ ದ ಸೊಲ್ಯೂಷನ್ಸ್ ವಿತ್ ದ ಹೆಲ್ಪ್ ಆಫ್ ದ ಪಿಸ್ಟನ್. ಸೊ ಪಿಸ್ಟನ್ ಹೆಲ್ಪಿಂದ ಏನು ಮಾಡ್ತೀವಿ ಅಂತಂದರೆ ನಾವು ಇಲ್ಲಿ ಪ್ರೆಷರ್ನ ಅಪ್ಲೈ ಮಾಡ್ತಾ ಹೋಗ್ತೀವಿ. ಎಲ್ಲಿವರೆಗೆ ಅಂತಂದರೆ ಫ್ಲೋ ಆಫ್ ವಾಟರ್ ಏನಾಗಬೇಕು, ಸ್ಟಾಪ್ ಆಗೋವರೆಗೂ ಸಹ ನಾವು ಅಪ್ಲೈ ಮಾಡ್ತೀವಿ. ಅದೇ ಗೊತ್ತಾಗುತ್ತೆ ಅಂತಂದರೆ ಸೊ ದಟ್ ದ ಲೆವೆಲ್ ಆಫ್ ದ ವಾಟರ್ ಇನ್ ದ ಕ್ಯಾಪಿಲರಿ ಟ್ಯೂಬ್ ಡಸ್ ನಾಟ್ ಚೇಂಜ್. ಸೊ ಕ್ಯಾಪಿಲರಿ ಟ್ಯೂಬಲ್ಲಿ ಡಿಕ್ರೀಸ್ ಆಗ್ತಾ ಹೋಗ್ತಾ ಇತ್ತು ಅಲ್ವಾ ವಾಟರ್ ಲೆವೆಲ್, ಅದು ಸ್ಟಾಪ್ ಆಗೋವರೆಗೂ ಸಹ ನಾವೇನು ಮಾಡ್ತೀವಿ, ಪ್ರೆಷರ್ನ ಅಪ್ಲೈ ಮಾಡ್ತೀವಿ. ದ ಪ್ರೆಷರ್ ಸೊ ಅಪ್ಲೈಡ್ ಇಸ್ ಈಕ್ವಲ್ ಟು ದ ಆಸ್ಮಟಿಕ್ ಪ್ರೆಷರ್. ಏನು ಪ್ರೆಷರ್ನ ನಾವು ಅಪ್ಲೈ ಮಾಡಿದ್ದು, ಸ್ಟಾಪ್ ಆಗೋ ತನಕ ಅಪ್ಲೈ ಮಾಡಿದ್ವಲ್ಲ, ಆ ಪ್ರೆಷರ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಆಸ್ಮಟಿಕ್ ಪ್ರೆಷರ್ಗೆ ಈಕ್ವಲ್ ಆಗಿರುತ್ತೆ ಆ್ಯಂಡ್ ಕ್ಯಾನ್ ಬಿ ಮೆಜರ್ಡ್ ಫ್ರಮ್ ದ ಪ್ರೆಷರ್ ಗಾಜ್. ಸೊ ಇದನ್ನು ನಾವು ಪ್ರೆಷರ್ ಗಾಜ್ ಯೂಸ್ ಮಾಡಿ ಏನು ಮಾಡ್ತೀವಿ, ಮೆಜರ್ ಮಾಡ್ತೀವಿ. ಓಕೆ, ದಿಸ್ ಈಸ್ ದ ಆ್ಯಕ್ಚುಲಿ ಪ್ರೊಸೀಜರ್ ಫಾರ್ ದ ಬಾರ್ಕ್ಲಿ ಆ್ಯಂಡ್ ಆರ್ಟ್ಲಿಸ್ ಮೆಥಡ್. ತುಂಬ ಈಸಿಯಾಗಿದೆ ಅಲ್ವಾ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಆವಾಗ ತುಂಬ ಈಸಿ ಆಗುತ್ತೆ. ಸೊ ಇವತ್ತು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋಂಥ ಟಾಪಿಕ್ ನಿಮ್ಗೆ ನೀಟಾಗಿ ಅರ್ಥ ಆಗಿದೆ ಅನ್ಕೊತೀನಿ ನಾನು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತಂದರೆ ಐಸೋಟೋನಿಕ್ಕು ಮತ್ತು ಹೈಪರ್ಟೋನಿಕ್ಕು ಮತ್ತು ಹೈಪೋಟೋನಿಕ್ ಸೊಲ್ಯೂಷನ್ ಅಂತಂದರೆ ಏನು, ಮತ್ತು ಸಮ್ ಫೆನೋಮೆನೋ ಆನ್ ದ ಬೇಸಿಸ್ ಆಫ್ ಆಸ್ಮೋಸಿಸ್. ಸೊ ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.